ಎಷ್ಟು ವಿಷಯಗಳನ್ನು ನಾವು ಬಯಲು ಹೇಳ್ತಿದ್ರು ಆ ವಿಷಯಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ಅವುಗಳಿಗೆ ಉಪಕರಣಗಳನ್ನು ಸರಿಯಾದ ರೀತಿಯಲ್ಲಿ ತೋರಿಸೋದ್ರಿಂದ ಶ್ರವಣ ಉಪಕರಣಗಳು ಮತ್ತು ದೃಶ್ಯ ಮತ್ತು ಅದನ್ನು ಹೇಳೋದ್ರಿಂದ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಕಲಿಕೆ ಆಗಲಿಕ್ಕೆ ಈ ಶ್ರವಣ ಉಪಕರಣಗಳು ತುಂಬ ಸಹಾಯಕ ಆಗುತ್ತೆ. When we cover the last letters to make sentences O, SS, SH, X, Z, we have to add ES after that word. CH, here we have added ES, dishes, and then mango. Okay, spelling? Bus, spelling? Okay, princess. 4 ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ ನಮ್ಮ ಶಾಲೆಯು ಉತ್ತಮ ದೃಶ್ಯಗಳ ಮಾಧ್ಯಮವನ್ನು ಬಳಸಿಕೊಂಡಂಥ ಯಶಸ್ವಿ ಶಾಲೆಗಳಲ್ಲಿ ನಮ್ಮ ಶಾಲೆಯು ಒಂದಾಗಿದೆ. ಇದರಲ್ಲಿ ಶಿಕ್ಷಕರು ಒಂದು ಪ್ರಕ್ರಿಯೆಯನ್ನು ಉತ್ತಮವಾಗಿ ಬೋಧಿಸುವಲ್ಲಿ ಪರಿಣಾಮಕಾರಿಯಾದ ಒಂದು ಪರಿಕಲ್ಪನೆಯಾಗಿದೆ ಎಂದರೆ ನಾವು ಹೇಳಬಹುದು. ಇದರಿಂದ ಅರ್ಥ ಆಗಿರೋ ಮಕ್ಕಳು ಕೂಡ ಒಂದು ವಿಡಿಯೋ ಮೂಲಕ ತೋರಿಸೋದ್ರಿಂದ ಅವರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಇದ್ರ ಮೂಲಕ ತೋರಿಸ್ಕೊಳ್ಬಹುದಾಗಿದೆ. ನೋಡಿ ಮಕ್ಕಳೇ, ನಾವು ಅಂಟಾರ್ಟಿಕಾ ಖಂಡದಲ್ಲಿ ಹಲವಾರು ರೀತಿಯ ಪ್ರಾಣಿ ಸಂಪರ್ಕಗಳು ನೋಡ್ತೀವಿ. ನೋಡ್ತಾ ಇರೋದ್ರಿಂದ ನೋಡಿ, ಈ ಪ್ರಾಣಿ ಹೆಸರುಗಳೇ ಸೀಲ್ ಅಂತ ಕರೀತಾರೆ. ನೆಕ್ಸ್ಟ್ ಹಲವಾರು ರೀತಿಯ ಪೆಂಗ್ವಿನ್ಗಳು ನೋಡಿ, ಆಮೇಲೆ ಸೀಲ್. ಇದು ನೋಡಿ ಕಾಣ್ತಿದೆಯಲ್ವಾ, ಇದನ್ನೇನೇ ಇದು ನೀಲಿ ತಿಮಿಂಗಿಲ ಅಂತ ಕರೀತಾರೆ. ಇದು ನಾವು ಅಂಟಾರ್ಟಿಕಾದಲ್ಲಿ ಹೆಚ್ಚಾಗಿ ನೋಡ್ತಾ ನಾವು ನೀರಿಂದ ಹೇಗೆ ಹಾಕ್ತಾ ಇದೆ ಅಲ್ವಾ, ಅದು ಹೀಗೆ ನಾವು ಅಂಟಾರ್ಟಿಕಾ ಖಂಡದಲ್ಲಿ ಹಲವಾರು ರೀತಿಯ ಪ್ರಾಣಿ ಸಂಪರ್ಕ ಆಗ್ತಿದೆ. ಸ್ಮಾರ್ಟ್ ಕ್ಲಾಸ್ ಅಂತಕ್ಕಂಥದ್ದು ಇವತ್ತು ಮಕ್ಕಳಲ್ಲಿ ಒಂದು ಜ್ಞಾನಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆಗೆ ಅತ್ಯಂತ ಸಹಕಾರಿಯಾಗಿರ್ತಕ್ಕಂಥದ್ದು. ಇವತ್ತು ಏನು ಆಡಿಯೋ ವಿಡಿಯೋ ನಾವು ನೋಡಿ ಕಲಿಯೋದು, ಇದು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಶೈಕ್ಷಣಿಕ ಪ್ರಗತಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಯೋಜನೆ. ಈ ಶಾಲೆಗಾಗಿ ನಾವು ನಮ್ಮ ಶಾಲೆಯಲ್ಲಿ ಈ ಥರದ ಒಂದು ತಾಂತ್ರಿಕ ಶಿಕ್ಷಣವನ್ನು ಮಕ್ಕಳಿಗೆ ಮುಗಿಸ್ಬೇಕು, ಕಂಪ್ಯೂಟರ್ಗಳು ಶಾಲೆಯಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಭಾಳ ಪ್ರಯತ್ನ ಮಾಡ್ತೀವಿ. ಈಗ ಆರಂಭದಲ್ಲಿ ನಮಗೆ ಇವೆಲ್ಲ ಯೋಜನೆಗಳಿಗೆ ತುಂಬ ಕಷ್ಟ ಆಯಿತು. ಸೊ ಇವನ್ನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ದಾರಿಗಳನ್ನು ನಾವು ಸಂಪರ್ಕಿಸಿ ಶಾಲೆಯಲ್ಲಿ ಆಗ್ತಕ್ಕಂಥ ಈ ಥರದ ಯೋಜನೆಗಳನ್ನು ನಾವು ಕೆಲವರು ಧನಾತ್ಮಕವಾಗಿ ನಮಗೆ ಸ್ಪಂದಿಸಿ ಉತ್ತಮವಾಗಿರ್ತಕ್ಕಂಥ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಈಗಾಗಲೇ ಈಗ ನೋಡ್ಬೋದು, ಇಲ್ಲಿ ಕಾಣ್ತಕ್ಕಂಥ ಈ ಆಡಿಯೋ ವಿಡಿಯೋ ಇದು ಅತ್ಯಂತ ದೊಡ್ಡ ಮೊತ್ತದ ಒಂದು ಯೋಜನೆ. ಇದನ್ನು ನಾವು ಇದಕ್ಕೆ ಬೇಕಾಗಿರ್ತಕ್ಕಂಥ ಏನು ಫ್ಯಾಕಲ್ಟೀಸ್ ಬೇಕಾಗಿತ್ತು, ಈ ಬೇಕಾಗಿರ್ತಕ್ಕಂಥ ಎಲ್ಲ ಹಣಕಾಸಿನ ನೆರವನ್ನು ನಾವು ಸಿಗಂದೂರಿನ ಶ್ರೀಯುತ ರವಪ್ಪಾಜಿ ಅವರನ್ನು ಭೇಟಿಯಾಗಿ ಅವರಿಗೆ ನಮ್ಮ ಯೋಜನೆಯನ್ನು ಒಂದಷ್ಟು ವಿವರಣೆಯನ್ನು ಕೊಟ್ಟಾಗ ಶಾಲೆಗೆ ಇಂಥದ್ದು ಬೇಕು ಅಂತ ಹೇಳ್ಬಿಟ್ಟು. ಸೊ ಅದ್ರ ಜೊತೆಗೆ ಅವರು ನಮ್ಮ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಕೂಡ ಹೌದು. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಕ್ಕೆ ಏನು ಬೇಕು ನಿಮಗೆ ನಾವು ಒದಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು. ಅದಕ್ಕೋಸ್ಕರ ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ರೂಮನ್ನು ಆಡಿಯೋ ವಿಡಿಯೋ ಹಾಲ್ ಅಂತ ಮಾಡ್ತಿದ್ವಿ. ಎಲ್ಲರಿಗೂ ನಮಸ್ಕಾರ. ಲೋಪಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಸ್ವರ ಲೋಪವಾಗುವುದಕ್ಕೆ ಲೋಪಸಂಧಿ ಎನ್ನುವರು. ನಿನ್ನ ಪ್ಲಸ್ ಒಟ್ಟಿಗೆ ನಿನ್ನೊಟ್ಟಿಗೆ. ಎರಡನೇದು ಕಾಡು ಪ್ಲಸ್ ಹೀಗೆ ಕಾಡಿಗೆ. ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು. ಅವನು ಪ್ಲಸ್ 6 ಅವನಾರು. ಏನು ಪ್ಲಸ್ ಆದುದು ಏನಾದುದು. ಜಂಗಲಿ ಜಾನುವಾರು ಅಂದ್ರೇನು? ಕಾಡು ಪ್ರಾಣಿಗಳು. ಅದರಲ್ಲಿ ಒಂದಷ್ಟು ಉದಾಹರಣೆಗಳಿದಾವೆ. ಶೇರ್ ಅಂದ್ರೆ ಸಿಂಹ, ಹಾತಿ ಅಂದ್ರೆ ಆನೆ, ಹಿರಣ್ ಅಂದ್ರೆ ಜಿಂಕೆ, ಚೀತಾ ಚಿರತೆ, ಬಾಘ್ ಹುಲಿ. ಇವೆಲ್ಲ ಏನು? ಕಾಡು ಪ್ರಾಣಿಗಳು. ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ? ಜಂಗಲಿ ಜಾನುವಾರು. ನೆಕ್ಸ್ಟ್ ಇಲ್ಲಿ ಪಾಲತು ಜಾನುವಾರು ಅಂದ್ರೇನು? ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಕ್ಲಾಸ್ ನಮ್ಮ ಶಾಲೆಯ ಬಗ್ಗೆ ಮಾತನಾಡಬೇಕು ಅಂತ ಬಂದಾಗ ನಾವು ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಸಹ ಒಂದಾಗಿದೆ. ತುಂಬ ಕಷ್ಟಪಟ್ಟು 10 ಮನೆಗಳಿಗೆ ಅಡ್ಡಾಡಿ ಒಂದಿಷ್ಟು ಡೊನೇಷನ್ಗಳನ್ನು ಕಲೆಕ್ಷನ್ ಮಾಡಿ
ನಾವು 7ನೇ ತರಗತಿಯ ಹಾಲ್ಗೆ ಪ್ರಥಮವಾಗಿ ಸ್ಮಾರ್ಟ್ ಕ್ಲಾಸನ್ನು ಮಾಡಿದಾಗ 2018 2018ರಲ್ಲಿ ಪ್ರಾರಂಭವಾದಂಥ ಈ ಸ್ಮಾರ್ಟ್ ಕ್ಲಾಸು ಒಂದು ಕ್ಲಾಸಲ್ಲಿತ್ತು ಅಷ್ಟೇ. ಆದರೆ ಈಗ 2024-25ರ ವೇಳೆಗೆ ನಮ್ಮ ಶಾಲೆಯಲ್ಲಿರುವ 1ರಿಂದ 7ನೇ ತರಗತಿ ಎಲ್ಲ ಕ್ಲಾಸ್ಗಳು ಸಹ ಸ್ಮಾರ್ಟ್ಗೊಂಡಿವೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಇದಕ್ಕೆ ಕಾರಣ ಮುಖ್ಯೋಪಾಧ್ಯಾಯರ ಮಾರ್ಗದರ್ಶನ, SDMC ಅಧ್ಯಕ್ಷರುಗಳ ಕ್ರಿಯಾಶೀಲತೆ, ಶಿಕ್ಷಕರ ಆಸಕ್ತಿ. ನಮ್ಮ ಶಾಲೆ ನಮ್ಮ ಹೆಮ್ಮೆ.